Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇದೆ. ಲೋಕಸಭೆ ಚುನಾವಣೆಗೆ ಕೊನೆ ಹಂತದ ಸಿದ್ಧತೆಗಳು ಈಗಾಗಲೇ ಬಿರುಸುಗೊಂಡಿದೆ. ರಾಜ್ಯದಲ್ಲಿ ನಾಳೆ ಮೊದಲ ಹಂತದ ಮತದಾನ ಇರುವಂಥ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಚುನಾವಣಾ ಅಧಿಕಾರಿಗಳು ಬರದ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಮಲ್ಲೇಶ್ವರದ ಪದವಿ ಪೂರ್ವ ಕಾಲೇಜ್ನಲ್ಲಿ ಈಗ ಮಸ್ಟರಿಂಗ್ ಕಾರ್ಯ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ERO ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮನ್ನು ಸಿಬ್ಬಂದಿಗಳು ಓಪನ್ ಮಾಡಿದ್ದಾರೆ. ಸ್ಟ್ರಾಂಗ್ ರೂಮ್ನಲ್ಲಿ ಎಲ್ಲ ಮತಯಂತ್ರಗಳಿರುತ್ತೆ. ಕೆಲವೇ ಹೊತ್ತಿನಲ್ಲಿ ಚುನಾವಣಾ ಸಿಬ್ಬಂದಿಗೆ EVMಗಳ ಹಂಚಿಕೆ ಮಾಡಲಾಗುತ್ತೆ. ಅದಾದ ಬಳಿಕ ಅವರಿಗೆ ನಿಯೋಜಿತ ಮತಗಟ್ಟೆ ಏನಿರುತ್ತೆ ಅಲ್ಲಿಗೆ ಈ EVMಗಳನ್ನು ಶಿಫ್ಟ್ ಮಾಡಲಾಗುತ್ತೆ. EVM, VVPAT, ವೋಟರ್ ಲಿಸ್ಟ್ಗಳನ್ನು ಸಂಪೂರ್ಣ ವಿವರದೊಂದಿಗೆ ಯಾರುಗಳು ತೆರಳುತ್ತಾರೆ. ಮಧ್ಯಾಹ್ನದ ವೇಳೆಗೆ ಮತಗಟ್ಟೆಗೆ ತೆರಳಿರುವಂಥ ಸಿಬ್ಬಂದಿಗಳು ಅವರಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಸೂಚನೆಗಳನ್ನು ಕೊಡಲಾಗುತ್ತೆ. ಕೆಲವರು ಈಗಾಗಲೇ ಹಿರಿಯರಿದ್ದಾರೆ ಅಂದರೆ ಚುನಾವಣೆಯಲ್ಲಿ ಕೆಲಸ ಮಾಡಿದಂಥ ಅನುಭವ ಇರುವಂಥ ಅಧಿಕಾರಿಗಳಿದ್ದಾರೆ. ಇದರ ಜೊತೆಗೆ ಹೊಸದಾಗಿ ಕೆಲಸಕ್ಕೆ ಸೇರುವಂಥವ್ರು ಅಥವಾ ಹೊಸದಾಗಿ ಮೊದಲ ಬಾರಿಗೆ ಚುನಾವಣಾ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇರುವಂಥ ಅಧಿಕಾರಿಗಳು ಕೂಡ ಇರ್ತಾರೆ. ಅವರಿಗೆ ಈ ಒಂದು ತರಬೇತಿಯನ್ನು ಚಿಕ್ಕ ಮಟ್ಟಿನ ತರಬೇತಿಯನ್ನು ನೀಡಲಾಗುತ್ತೆ. ಅದಾದ ಬಳಿಕ ಮಾಹಿತಿಯನ್ನು ಕೂಡ ಕೊಡಲಾಗುತ್ತೆ. ಯಾವ ರೀತಿ ಇದನ್ನು ನಿರ್ವಹಣೆ ಮಾಡಬೇಕಾಗತ್ತೆ, ಪ್ರಮುಖವಾಗಿ ಮತಯಂತ್ರಗಳು ಕೈಕೊಟ್ಟಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಥವಾ ಮತಯಂತ್ರಗಳಲ್ಲಿ ಲೋಪದೋಷ ಕಂಡು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡಬೇಕು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಟೆಕ್ನಿಕಾಲಿಟೀಸ್ಗಳು ಹೇಗಿರುತ್ತೆ, ಮತಯಂತ್ರವನ್ನು ಹೇಗೆ ಭದ್ರಪಡಿಸ್ಕೋಬೇಕು, ಅದರಲ್ಲಿ ಏನಾದ್ರು ಅಕ್ರಮಗಳು ಆಗ್ತಾ ಇದ್ದರೆ ಅಥವಾ ಅಕ್ರಮಗಳನ್ನು ಮಾಡುವಂಥ ಪ್ರಯತ್ನಗಳು ಯಾರು ಮಾಡಿದ್ರೆ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು, ಹೇಗೆ ತಡೆಗಟ್ಟಬೇಕು, ಇದೆಲ್ಲವನ್ನು ಕೂಡ ಟ್ರೈನಿಂಗಲ್ಲಿ ಹೇಳ್ತಾರೆ. ಇದರ ಜೊತೆಗೆ ಮತಗಟ್ಟೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಗಿ ಭದ್ರತೆಯನ್ನು ಕೂಡ ನೀಡಲಾಗ್ತಾ ಇದೆ. ಈ ಮಸ್ಟರಿಂಗ್ ಸೆಂಟ್ರಲ್ಲಿ ಎಲ್ಲ ಕೊನೆ ಹಂತದ ಸಿದ್ಧತಾ ಕಾರ್ಯಗಳು ಪೂರ್ಣಗೊಂಡಿವೆ. ಈಗಾಗಲೇ ಜಿಲ್ಲೆಯಾದ್ಯಂತ ಕೂಡ ಇದೇ ರೀತಿಯಂಥ ವಾತಾವರಣ ಕಂಡು ಬರ್ತಾ ಇದೆ. ಕೊನೆ ಹಂತದ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಬೆಂಗಳೂರಿಂದ ಈಗಾಗಲೇ ಶಾಂತಮೂರ್ತಿ ಕೂಡ ಜಾಯ್ನ್ ಆಗ್ತಿದ್ದಾರೆ. ಅದೇ ರೀತಿ ವಿನಯ್ ಕೂಡ ಜಾಯ್ನ್ ಆಗ್ತಿದ್ದಾರೆ. ಹಾಗೆಯೇ ಮೈಸೂರಿನಿಂದ ಅಥವಾ ಇನ್ನಿತರ ಭಾಗಗಳಿಂದ ಕೂಡ ಈಗಾಗಲೇ ಜಾಯ್ನ್ ಆಗ್ತಿದ್ದಾರೆ. ಪ್ರಶಾಂತ್ ಮಂಡ್ಯದಿಂದ ಜಾಯ್ನ್ ಆಗ್ತಿದ್ದಾರೆ. ವಿನಯ್ ಬೆಂಗಳೂರಿನಿಂದ ಜಾಯ್ನ್ ಆಗ್ತಿದ್ದಾರೆ. ಪೃಥ್ವಿ ಮಂಗಳೂರಿನಿಂದ ಜಾಯ್ನ್ ಆಗ್ತಿದ್ದಾರೆ. ರಾಮ್ ಮೈಸೂರಿನಿಂದ ಜಾಯ್ನ್ ಆಗ್ತಿದ್ದಾರೆ. ಎಲ್ಲರ ಜೊತೆಗೂ ಕೂಡ ಮಾತನಾಡೋಣ. ಇನ್ಫ್ಯಾಕ್ಟ್ ಎಲ್ಲ ಸಿದ್ಧತೆಗಳು ಕೂಡ ಕೊನೆ ಹಂತದಲ್ಲಿವೆ. ಯಾವ ರೀತಿ ಮಸ್ಟರಿಂಗ್ ಕೇಂದ್ರಗಳಲ್ಲಿ ಈ ರೀತಿಯಾದಂಥ ಡೆವಲಪ್ಮೆಂಟ್ಗಳಿದೆ, ಇದನ್ನು ಕೂಡ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಇದರ ಜೊತೆಗೆ ಕೊನೆ ಹಂತದ ಮತದಾನಕ್ಕೆ ಸಂಬಂಧಪಟ್ಟಂತೆ ವಿವರಗಳನ್ನು ಕೊಡ್ತಾ ಹೋಗೋಣ. ಮಲ್ಲೇಶ್ವರ್ ಪದವಿ ಪೂರ್ವ ಕಾಲೇಜ್ನಲ್ಲಿ ಮಸ್ಟರಿಂಗ್ ಕಾರ್ಯ ನಡೀತಾ ಇದೆ. ERO ಸಮ್ಮುಖದಲ್ಲಿ ಮಸ್ಟರಿಂಗ್ ರೂಮ್ ತೆರೆದು ಸಿಬ್ಬಂದಿಗಳನ್ನು ಕೆಲವೇ ಹೊತ್ತಿನಲ್ಲಿ ಚುನಾವಣಾ ಆಯೋಗ ಮಸ್ಟರಿಂಗ್ ಸೆಂಟರ್ನಿಂದ ಮತಗಟ್ಟೆಗೆ ಕಳಿಸ್ತಾ ಇದೆ. ಇನ್ನು ಮತಗಟ್ಟೆಗೆ ತೆರಳಲು ಚುನಾವಣಾ ಸಿಬ್ಬಂದಿ ಪೂರ್ವ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ಮತಗಟ್ಟೆ EVM ಯಂತ್ರ ಕೊಂಡೊಯ್ಯಲು ತಯಾರಿಯನ್ನು ಕೂಡ ಮಾಡಲಾಗ್ತಾ ಇದೆ. ಎಲ್ಲ ವಿಧಾನಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್ನಲ್ಲಿ ತಯಾರಿಗಳು ನಡೀತಾ ಇದೆ. ನ್ಯಾಷನಲ್ ಕಾಲೇಜ್ ಜಯನಗರ ಅಲ್ಲೂ ಕೂಡ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಲಾಗಿದೆ. ಜಯನಗರ ನ್ಯಾಷನಲ್ ಕಾಲೇಜ್ನಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮತಗಟ್ಟೆ ನಿಯೋಜನೆ ಸೂಚನಾ ಸಭೆಯ ನಂತರ ಎಲ್ಲ ಪರಿಕರಗಳನ್ನು ಹಂಚಿಕೆ ಮಾಡಲಾಗ್ತದೆ. ಮತಗಟ್ಟೆಗೆ EVM ಯಂತ್ರ ಕೊಂಡೊಯ್ಯಲು ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. EVM ಮಿಷನ್ಗಳನ್ನು ಕೊಂಡೊಯ್ಯಲು ಬಸ್ಗಳನ್ನು ಸಿದ್ಧಪಡಿಸಲಾಗಿದೆ. ಇದರ ಜೊತೆಗೆ ಬಿಗಿ ಭದ್ರತೆಯನ್ನು ಕೂಡ ನೀಡಲಾಗ್ತಾ ಇದ್ದು ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ನಲ್ಲಿ ಕಂಡುಬರ್ತಾ ಇರುವಂಥ ದೃಶ್ಯ ಇದು. ಜಯನಗರದ ನ್ಯಾಷನಲ್ ಕಾಲೇಜ್ನಲ್ಲಿ ಈಗ ಸ್ಟ್ರಾಂಗ್ ರೂಮ್ ಏನಿದೆ ಅಲ್ಲಿಂದ ನೇರವಾಗಿ ಮತಗಟ್ಟೆಗಳಿಗೆ ಮತಯಂತ್ರವನ್ನು ಸೆಕ್ಯೂರಿಟಿಗಳೊಂದಿಗೆ ಭದ್ರತೆಯೊಂದಿಗೆ ಕರೆದೊಯ್ಯಲಾಗುತ್ತೆ. ಇದರ ಜೊತೆಗೆ ಸೂಚನಾ ಸಭೆಯನ್ನು ನೀಡಲಾಗ್ತಾ ಇದೆ. ಮತಗಟ್ಟೆ ನಿರ್ವಹಣೆ ಮಾಡುವಂಥ ಚುನಾವಣಾ ಅಧಿಕಾರಿಗಳು ಯಾರಿರ್ತಾರೆ, ಸಿಬ್ಬಂದಿಗಳು ಯಾರಿರ್ತಾರೆ, ಅವರಿಗೆ ಈ EVM ಸಂಬಂಧಪಟ್ಟಂತೆ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅದರ ಭದ್ರತೆ, ಅದರ ಟೆಕ್ನಿಕಾಲಿಟೀಸ್ ಇದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ಕೊಳ್ಳಲಾಗುತ್ತೆ. ಇದರ ಜೊತೆಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಅದೇ ರೀತಿ ಮಂಡ್ಯ ಇರ್ಬೋದು, ಎಲ್ಲ ಭಾಗದಲ್ಲೂ ಕೂಡ ನಿರಂತರವಾದಂಥ ಪರಿಶೀಲನೆಯನ್ನು ಕೂಡ ಮಾಡಲಾಗ್ತದೆ. ಸೆಕ್ಯೂರಿಟಿಗಳನ್ನು ಅದೇ ರೀತಿ ನೀಡಲಾಗ್ತದೆ. ಕೊನೆಯ ಹಂತದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳು ಬರ್ತಾ ಇದೆ. ರಾಜ್ಯದಲ್ಲಿ ನಾಳೆ ಮೊದಲ ಹಂತದ ಮತದಾನಕ್ಕೆ ಸಿದ್ಧತೆ ಆಗಿರುವಂಥ ಹಿನ್ನೆಲೆಯಲ್ಲಿ ಮಸ್ಟರಿಂಗ್ ಸೆಂಟರನ್ನು ಪರಿಶೀಲನೆ ಮಾಡಿದ ಜಿಲ್ಲಾಧಿಕಾರಿ ದಯಾನಂದ್ ಬೆಂಗಳೂರಿನ ಜಿಲ್ಲಾಧಿಕಾರಿ ಯಾರಿದ್ದಾರೆ ಅವರು ಮಸ್ಟರಿಂಗ್ ಕೇಂದ್ರವನ್ನು ಭೇಟಿ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಯಶವಂತಪುರದ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿರುವಂಥ ಮಸ್ಟರಿಂಗ್ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿ ತಯಾರಿ ಹೇಗೆ ನಡೀತಾ ಇದೆ ಇದರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಕಲೆ ಹಾಕಿದ್ದಾರೆ. ಮಸ್ಟರಿಂಗ್ ಸೆಂಟರ್ಗೆ ಚುನಾವಣಾಧಿಕಾರಿ ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ. ಭೇಟಿ ನೀಡಿ ಪರಿಶೀಲನೆ ನಡೆಸಿರುವಂಥ ತುಷಾರ್ ಗಿರಿನಾಥ್, BBMP ವ್ಯಾಪ್ತಿಯ ಚುನಾವಣಾಧಿಕಾರಿಯಾಗಿರುವಂಥ ತುಷಾರ್ ಗಿರಿನಾಥ್ ಏನಿದ್ದಾರೆ ಅವರು ಅಲ್ಲಿ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಒಟ್ಟಲ್ಲಿ ಕೊನೆ ಹಂತದ ಸಿದ್ಧತೆಗಳು ನಡೀತಾ ಇದೆ. ಯಶವಂತಪುರದ ಕ್ರೈಸ್ಟ್ ಯೂನಿವರ್ಸಿಟಿಗೆ ಬೆಂಗಳೂರು ಜಿಲ್ಲಾಧಿಕಾರಿಯಾಗಿರುವಂಥ ದಯಾನಂದ್ ಅವರು ಭೇಟಿ ಕೊಟ್ಟರೆ, ಅದೇ ರೀತಿ ತುಷಾರ್ ಗಿರಿನಾಥ್ BBMP ಆಯುಕ್ತರು ಕೂಡ ಹೌದು, ಅದೇ ರೀತಿ BBMP ವ್ಯಾಪ್ತಿಯ ಚುನಾವಣಾ ಅಧಿಕಾರಿ ಕೂಡ ಮುಖ್ಯ ಚುನಾವಣಾಧಿಕಾರಿ ಕೂಡ ಹೌದು, ಅವರು ಕೂಡ ಈಗ ಕೊನೆ ಹಂತದ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾರೆ. ರೈಟ್, ಮಲ್ಲೇಶ್ವರಮಿಂದ ನಮ್ಮ ಪ್ರತಿನಿಧಿ ವಿನಯ್ ಜಾಯ್ನ್ ಆಗ್ತಿದ್ದಾರೆ. ವಿನಯ್ ಜೊತೆಗೆ ಮಾತಾಡೋಣ. ವಿನಯ್, ಸಹಜವಾಗಿ
ಕೊನೆ ಹಂತದಲ್ಲಿ ಸಾಕಷ್ಟು ಟೆನ್ಷನ್ಸ್ಗಳಿರುತ್ತೆ. ಜೊತೆಗೆ ಹೊಸದಾಗಿ ಯಾರು ಚುನಾವಣಾ ಕರ್ತವ್ಯವನ್ನ ಮಾಡ್ತಿರ್ತಾರೆ ಅಂಥವ್ರಿಗೆ ಕೆಲವೊಂದಿಷ್ಟು ಸವಾಲುಗಳಿರುತ್ತೆ. ಈಗ ಕೊನೆ ಹಂತದ ಸಿದ್ಧತೆ ಯಾವ ರೀತಿ ನಡೀತಾ ಇದೆ ವಿನಯ್ ಬೆಂಗಳೂರಿನಲ್ಲಿ? ಪ್ರಮೋದ್, ಲೋಕಸಭಾ ಚುನಾವಣೆ 2024 ಕರ್ನಾಟಕದ ಮೊದಲ ಹಂತದ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಚುನಾವಣೆ ಆಯೋಗ ಕೂಡ ಕಂಪ್ಲೀಟ್ ಆದಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಯಾಕೆಂದ್ರೆ ನಾಳೆ ನಡೆಯುವ ಮತದಾನ ತುಂಬಾ ಸುಭದ್ರವಾಗಿ ಮತ್ತು ಸಕ್ಸಸ್ ಆಗಿ ಕಾಣಬೇಕು, ಯಾವುದೇ ರೀತಿಯಂತಹ ಸಮಸ್ಯೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಂಪ್ಲೀಟ್ ಆದಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಸದ್ಯ ನಾನೀಗ ಮಲ್ಲೇಶ್ವರಂನ ಪದವಿ ಪೂರ್ವ ಬಾಲಕರ ಕಾಲೇಜಲ್ಲಿ ಇದ್ದೀನಿ. ಈ ಒಂದು ಕಾಲೇಜಲ್ಲಿ ಸದ್ಯಕ್ಕೆ ವಿವಿ ಪ್ಯಾಡ್ ಆಗಿರ್ಬೋದು ಮತ್ತು ಇವಿಎಂ ಮಷಿನ್ಗಳನ್ನು ಕೂಡ ಮಸ್ಟಿಂಗ್ ಅಂದ್ರೆ ಮತಗಟ್ಟೆಗೆ ತಲುಪಿಸುವುದ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಬೇಕು, ಏನೇನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ರೀತಿಯಾಗಿ ಸುವ್ಯವಸ್ಥಿತವಾಗಿ ಅವುಗಳನ್ನ ನಾಳೆಯ ಮತದಾನಕ್ಕೆ ಸಿದ್ಧಪಡಿಸಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಈಗಾಗಲೇ ಕಂಪ್ಲೀಟ್ ಆದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಎಆರ್ಒ ಸಮ್ಮುಖದಲ್ಲಿ 2 ವಿವಿಪ್ಯಾಟ್ ಮತ್ತು ಇವಿಎಂ ಮಷಿನ್ಗಳಿರುವಂತಹ ಏನು ಸೀಲ್ ಮಾಡಿ ಇಟ್ಟಿರ್ತಾರೆ ಅವುಗಳನ್ನ ಇವತ್ತು ಓಪನ್ ಮಾಡಿ ಅವುಗಳ ಕಾರ್ಯಕ್ಷಮತೆ ಹೇಗಿದೆ, ಯಾವ ರೀತಿಯಾಗಿ ಸಿದ್ಧತೆ ಆಗಿದೆ, ಜೊತೆಗೆ ಹೇಗೆ ನಾಳೆಯ ಮತದಾನಕ್ಕೆ ಅವುಗಳನ್ನ ಅಣಿಗೊಳಿಸಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಕಂಪ್ಲೀಟ್ ಆಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚುನಾವಣಾ ನಿರತ ಸಿಬ್ಬಂದಿಗಳು ನಾಳೆ ಮತಗಟ್ಟೆಗಳಿಗೆ ಹೋಗಿ ಮತದಾನ ಮಾಡುವುದಕ್ಕೆ ನಿಯೋಜನೆ ಆಗಿರುವಂತಹ ಮತ್ತು ಪ್ಲಾನ್ ಅನ್ನು ಮಾಡಿಕೊಂಡಿರುವಂತಹ ಸಿಬ್ಬಂದಿಗಳು ಈಗಾಗಲೇ ಈ ಒಂದು ಇವಿಎಂ ಮಷಿನ್ಗಳನ್ನ ಮತ್ತು ವಿವಿ ಪ್ಯಾಡ್ಗಳನ್ನ ಕೊಂಡೊಯ್ಯಲು ಈಗಾಗಲೇ ತಮ್ಮ ಮತಗಟ್ಟೆಗಳ ವಿವರವನ್ನು ಪಡೆದುಕೊಂಡು ನಾಳೆ ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಳ್ಳಬೇಕು, ಮತಗಟ್ಟೆಗೆ ತೆರಳಿ ಯಾವ ರೀತಿಯಾಗಿ ಮತದಾನವನ್ನು ಮಾಡಬೇಕು, ಈ ಎಲ್ಲಾ ದೃಷ್ಟಿಕೋನದಿಂದಲೂ ಕೂಡ ಸಿಬ್ಬಂದಿಗಳು ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಆರ್ಒ ಸಮ್ಮುಖದಲ್ಲಿ ಇವಿಎಂ ಮಷಿನ್ಗಳನ್ನ, ವಿವಿ ಪ್ಯಾಡ್ಗಳನ್ನ, ಮತದಾರರ ಲಿಸ್ಟ್ ಅನ್ನ ಮತ್ತು ಶಾಹಿಯನ್ನ ಮತದಾನಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಕೂಡ ಕೊಟ್ಟು ಕಳಿಸ್ತಾರೆ. ನಾಳೆ ಮತದಾನಕ್ಕೆ ಹಾಗೆ ಸಂಪರ್ಕದಲ್ಲಿ ವಿನಯ್ ಇನ್ನಷ್ಟು ಅಪ್ಡೇಟ್ಸ್ ಗಳನ್ನ ತಗೋತೀನಿ. ಮಂಡ್ಯಕ್ಕೆ ಹೋಗೋಣ. ಮಂಡ್ಯದು ಕೂಡ ಅತ್ಯಂತ ಪ್ರಮುಖವಾದಂತಹ ಕ್ಷೇತ್ರ ಆಗಿದೆ. ಅದರಲ್ಲೂ ಕೂಡ ನೇರವಾಗಿ ಹೇಳೋದಾದ್ರೆ ಈ ಲೋಕಸಭೆಯಲ್ಲಿ ಹೈ ಪ್ರೊಫೈಲ್ ಅಭ್ಯರ್ಥಿಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೈ ಟೆನ್ಷನ್ಸ್ ಕೂಡ ಇರುತ್ತೆ. ಮಂಡ್ಯದಿಂದ ಪ್ರಶಾಂತ್ ಜಾಯ್ನ್ ಆಗ್ತಾರೆ. ಪ್ರಶಾಂತ್, ಈ ಎಲ್ಲ ಡೆವಲಪ್ಮೆಂಟ್ ಗಳನ್ನ ನೋಡ್ತಾ ಇದ್ರೆ ಸಹಜವಾಗಿ ಸೂಕ್ಷ್ಮ ಮತಗಟ್ಟೆಗಳನ್ನ ಕೂಡ ಗುರುತಿಸಲಾಗಿರುತ್ತೆ. ಯಾಕಂದ್ರೆ ಲಾ ಅಂಡ್ ಆರ್ಡರ್ ವಿಚಾರವಾಗಿ ಯಾವುದೇ ರೀತಿಯಂತ ಸಮಸ್ಯೆ ಹಿಂದೆ ಆಗದೇ ಇದ್ರು ಕೂಡ ಬಟ್ ಮತಗಟ್ಟೆ ವಿಚಾರದಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಕೆಲವೊಂದಿಷ್ಟು ಇಶ್ಯೂಸ್ಗಳು ಅಥವಾ ರಾಜಕೀಯ ಪಕ್ಷಗಳ ವಾಗ್ಯುದ್ಧಗಳು ನಾವು ನೋಡಿದ್ವಿ, ಅದಕ್ಕೆ ಸಾಕ್ಷಿ ಕೂಡ ಆಗಿದ್ವಿ. ಈ ಬಾರಿ ಯಾವ ರೀತಿ ತಯಾರಿ ನಡೀತಾ ಇದೆ? ಒಂದ್ ಕಡೆಗೆ ಭದ್ರತೆ ಹೇಗಿದೆ, ಜೊತೆಗೆ ಚುನಾವಣಾ ಅಧಿಕಾರಿಗಳ ತಯಾರಿ ಯಾವ ರೀತಿ ಇದೆ? ಪ್ರಶಾಂತ್. ಪ್ರಮೋದ್, ನಾಳೆ ರಾಜ್ಯದ ಮೊದಲ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. ಹೀಗಾಗಿ ಅದರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಕೂಡ ಒಂದು. ಹೀಗಾಗಿ ಮಂಡ್ಯ ಜಿಲ್ಲಾಡಳಿತ ಸಾಕಷ್ಟು ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಮಸ್ಟರಿಂಗ್ ಕಾರ್ಯ ಕೂಡ ಆರಂಭ ಆಗಿದೆ. ನಾನಿವಾಗ ಆ ಸ್ಥಳದಲ್ಲಿ ಇದ್ದೀನಿ. ನನ್ನ ಹಿಂಭಾಗದಲ್ಲಿ ಕೂಡ ನೋಡಬಹುದು ಮಂಡ್ಯದ ವಿವಿ ಆವರಣದಲ್ಲಿ ಈಗಾಗಲೇ ಮಸ್ಟರಿಂಗ್ ಕಾರ್ಯ ಕೂಡ ನಡೀತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯಲ್ಲಿ 17,79,000 ಮತದಾರರು ಇರುವಂತದ್ದು. ಹೀಗಾಗಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಬಹಳ ಪ್ರಮುಖವಾಗಿ ಮಂಡ್ಯ ಜಿಲ್ಲಾಡಳಿತ ಕಲ್ಪನೆ ಮಾಡಿರುವಂತದ್ದು. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಮಂಡ್ಯದ ವಿವಿಯಲ್ಲಿ ಮಸ್ಟರಿಂಗ್ ಕಾರ್ಯ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 2076 ಮತಗಟ್ಟೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಸಿಬ್ಬಂದಿಗಳೆಲ್ಲರೂ ಕೂಡ ಈಗಾಗಲೇ ಇಲ್ಲಿ ಬಂದಿರುವಂತದ್ದು. ಪ್ರಮುಖವಾಗಿ 3,366 ಪೊಲೀಸ್ ಸಿಬ್ಬಂದಿಗಳನ್ನ ಭದ್ರತೆಗಾಗಿ ನಿಯೋಜನೆ ಮಾಡಿದ್ರೆ ಒಟ್ಟು 8,396 ಸಿಬ್ಬಂದಿಗಳನ್ನ ಮತಕೇಂದ್ರಗಳಿಗೆ ನಿಯೋಜನೆ ಮಾಡಿರುವಂತದ್ದು. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಸಿಬ್ಬಂದಿಗಳು ಕೂಡ ಬಂದಿರುವಂತದ್ದು. ಇಲ್ಲಿ ಈಗಾಗಲೇ ಅಂದ್ರೆ ಕೊನೆ ಹಂತದ ಒಂದು ಟ್ರೈನಿಂಗ್ ಅನ್ನ ನೀಡಿದ್ರು. ಅಂದ್ರೆ ನಾಳೆ ಹೇಗೆಲ್ಲ ಚುನಾವಣೆಯನ್ನ ಮತವನ್ನ ನಡೆಸಿಕೊಡ್ಬೇಕು ಅನ್ನೋ ನಿಟ್ಟಲ್ಲಿ ಕೂಡ ಟ್ರೈನಿಂಗ್ ನೀಡ್ತಾ ಇರುವಂತದ್ದು. ಈಗಾಗಲೇ ವಿವಿ ಪ್ಯಾಟ್ ಗಳನ್ನ ಮತ್ತೆ ಇವಿಎಂ ಮಷಿನ್ ಗಳೆಲ್ಲ ಕೂಡ ಸಿಬ್ಬಂದಿಗಳಿಗೆ ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲೂ ಕೂಡ ಎಲ್ಲ ಸಿಬ್ಬಂದಿಗಳು ಎಲ್ಲೆಲ್ಲಿ ನಿಯೋಜನೆ ಮಾಡಿರ್ತಾರೆ ಆ ಒಂದು ಸ್ಥಳಗಳು ಕೂಡ ತೆರಳ್ತಾ ಇರುವಂತದ್ದು. ಸಾಕಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕಲ್ಪಿಸಲಾಗಿರುವಂತದ್ದು. ಪ್ರಮೋದ್. ರೈಟ್ ಪ್ರಶಾಂತ್, ಹಾಗೆ ಸಂಪರ್ಕದಲ್ಲಿ ನೀನು ಮೈಸೂರು ಮತ್ತೆ ಅದೇ ರೀತಿ ಮಂಗಳೂರಿನಲ್ಲೂ ಕೂಡ ಕೊನೆ ಹಂತದ ಸಿದ್ಧತೆ ನಡೀತಾ ಇದೆ. ಈ ಕೊನೆ ಹಂತದ ಸಿದ್ಧತೆ ಯಾವ ರೀತಿ ನಡೀತಾ ಇದೆ ವಿವರವನ್ನ ಕೊಡ್ತೀನಿ. ನಾಳೆ ಮೊದಲ ಹಂತದ ಚುನಾವಣೆ ಹಿನ್ನೆಲೆ ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲೂ ಕೂಡ ಭರದ ಸಿದ್ಧತೆ ನಡೀತಾ ಇದೆ. ಮಸ್ಟರಿಂಗ್ ಕೇಂದ್ರಗಳಲ್ಲಿ ಸಿದ್ಧತಾ ಕಾರ್ಯ ಈಗಾಗಲೇ ಆರಂಭವಾಗಿದೆ. ನಿಗದಿತ ಮತಗಟ್ಟೆಗಳಲ್ಲಿ ತೆರಳೋದಕ್ಕೆ ಸಿಬ್ಬಂದಿಗಳಿಗೆ ಸೂಚನೆಗಳನ್ನು ಕೂಡ ಎಲ್ಲ ಕೊಡಲಾಗಿದೆ. ಮಡಿಕೇರಿಯ ಸೆಂಟ್ ಜೋಸೆಫ್ ಕಾನ್ವೆಂಟ್ನಲ್ಲಿ ಸಿದ್ಧತೆ ನಡೀತಾ ಇದ್ದಾರೆ. ವಿರಾಜಪೇಟೆಯ ಸೆಂಟ್ ಆನ್ಸ್ ಪ್ರೌಢಶಾಲೆಯಲ್ಲೂ ಕೂಡ ಇದೇ ರೀತಿಯಂತ ತಯಾರಿ ನಡೀತಾ ಇದೆ. ಇನ್ನು ಪ್ರಿಯಾಪಟ್ಟಣದ ಪುಷ್ಪ ಕಾನ್ವೆಂಟ್ನಲ್ಲಿ ಮತದಾನಕ್ಕೆ ಎಲ್ಲ ರೀತಿಯಂತೆ ವ್ಯವಸ್ಥೆ ಮಾಡಲಾಗಿದೆ. ಹುಣಸೂರಿನ ಸೆಂಟ್ ಜೋಸೆಫ್ ಪದವಿ ಪೂರ್ವ ಕಾಲೇಜಿನಲ್ಲಿ ಹಾಗೂ ಮೈಸೂರಿನ ಮಹಾರಾಣಿ ಮಹಿಳಾ ಕಾಲೇಜಿನಲ್ಲಿ ಆವರಣದಲ್ಲಿ ಎಲ್ಲ ರೀತಿಯಂತ ಸಿದ್ಧತೆ ಆಗಿದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರಾಮ್ ಮೈಸೂರಿನಿಂದ ಜಾಯ್ನ್ ಆಗ್ತಾರೆ. ರಾಮ್, ಮೈಸೂರು ಟ್ರೆಡಿಷನಲಿ ತುಂಬಾ ಶಾಂತವಾಗಿರುವಂತಹ ಒಂದು ಲೋಕಸಭಾ ಕ್ಷೇತ್ರ. ಅಲ್ಲಿ ಗಲಾಟೆ ಗದ್ದಲಗಳು ತೀರಾ ಕಡಿಮೆ. ಬಟ್ ಈ ಬಾರಿ ಹೊಸ ಮತದಾರರು ಕೂಡ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಸಿಬ್ಬಂದಿ ನೋಡೋದಾರೆ, ಸಿಬ್ಬಂದಿಗಳು ಕೂಡ ಅನೇಕರು ಹೊಸ ಸಿಬ್ಬಂದಿಗಳಿರ್ತಾರೆ. ಕರ್ತವ್ಯವನ್ನು ಮೊದಲ ಬಾರಿಗೆ ನಿರ್ವಹಿಸ್ತಾ ಇರ್ತಾರೆ. ಹೀಗಾಗಿ ಕೊನೆ ಹಂತದಲ್ಲಿ ಯಾವ ರೀತಿ ತಯಾರಿ ನಡೀತಾ ಇದೆ? ಬೇರೆ ಬೇರೆ ದೊಡ್ಡ ಜಿಲ್ಲೆ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾದಂತಹ ಒತ್ತಡ ಭದ್ರತೆ ಸಿಬ್ಬಂದಿಗಳ ಮೇಲೂ ಕೂಡ ಇರುತ್ತೆ. ರಾಮ್, ತಯಾರಿ ಹೇಗಿದೆ?
ಖಂಡಿತವಾಗಿಯೂ ಪ್ರಮೋದ್, ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬವನ್ನ ಅರ್ಥಪೂರ್ಣವಾಗಿ ಸಡಗರ ಸಂಭ್ರಮದಿಂದ ಆಚರಿಸಲು ಅರಮನೆ ನಗರಿ ಸಂಪೂರ್ಣವಾಗಿ ಸಜ್ಜಾಗ್ತಾ ಇದೆ. ಈ ಬಾರಿ ಮೈಸೂರು ಜಿಲ್ಲಾಡಳಿತ ವಿಶೇಷವಾಗಿ 100ಕ್ಕೂ ಹೆಚ್ಚು ವಿಶೇಷ ಮತಗಟ್ಟೆಗಳನ್ನು ಸ್ಥಾಪಿಸಿದೆ. ನಾವೀಗ ಮೈಸೂರಿನ ಎಡಹಳ್ಳಿ ಬಳಿ ಇದ್ದೇವೆ. ನೀವು ನೋಡ್ತಾ ಇರಬಹುದು ಈ ಒಂದು ಮತಗಟ್ಟೆಯನ್ನ ಜನಪದ ಕಲೆ ಮತ್ತು ಗ್ರಾಮೀಣ ಕ್ರೀಡೆಯ ಮಾದರಿ ಮತಗಟ್ಟೆ, ಅದೇ ರೀತಿಯಾಗಿ ಸಖಿ ಮತಗಟ್ಟೆ, ಮತ್ತೆ ಏನು ಜಲದ ಮಹತ್ವವನ್ನು ಸಾರುವಂತಹ ಜಲ ಸಂರಕ್ಷಣೆಯ ಒಂದು ಮತಗಟ್ಟೆ, ಅದೇ ರೀತಿಯಾಗಿ ಪ್ರಕೃತಿಯನ್ನು ರಕ್ಷಿಸುವಂತಹ ಮತಗಟ್ಟೆ, ಹೀಗೆ ಸಾಕಷ್ಟು ವಿಶೇಷ ಮತಗಟ್ಟೆಗಳನ್ನ ಮಾಡಲಾಗ್ತದೆ. ನಾವು ನೋಡ್ತಾ ಇರುವಂತದ್ದು ಎಡಳಿಯ ಈ ಒಂದು ಮತಗಟ್ಟೆ ಅಂದ್ರೆ ಸಂಪೂರ್ಣವಾಗಿ ನಮ್ಮ ಜನಪದ ಕಲೆಗಳು, ಕ್ರೀಡೆಗಳು, ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಈ ಒಂದು ವಿಶೇಷವಾದಂತಹ ಪೇಂಟಿಂಗ್ ಗಳನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಮತಗಟ್ಟೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬರಬೇಕು, ಅವರೆಲ್ಲರಿಗೂ ಸಹ ಒಂದು ಮತಗಟ್ಟೆ ಆಕರ್ಷಕವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಸಾಕಷ್ಟು ಪೇಂಟಿಂಗ್ ಗಳನ್ನ ಮಾಡಲಾಗಿದೆ. ಈ ಬಾರಿ ಏನು ಸಾಂಸ್ಕೃತಿಕ ನಗರಿ ಮೈಸೂರಿನ ವಿಶೇಷತೆ ಅಂತ ಹೇಳಿದ್ರೆ ವಿಶೇಷವಾದಂತಹ ಮತಗಟ್ಟೆಗಳು, ಮತ್ತೆ ಅಲ್ಲಿಗೆ ಬರುವಂತವರಿಗೆ ಎಲ್ಲ ಬೇಕಾದಂತಹ ವ್ಯವಸ್ಥೆಗಳನ್ನ ಸಹ ಮಾಡಿಕೊಳ್ಳಲಾಗಿದೆ. ಇನ್ನು ವಿಶೇಷ ಚೇತನರು ಬರ್ತಾರೆ, ಮತ್ತೆ ಹಿರಿಯ ನಾಗರಿಕರು ಬರ್ತಾರೆ, ಅವರಿಗೆ ಒಂದು ವೀಲ್ ಚೇರ್ನ ವ್ಯವಸ್ಥೆ ಇರಬಹುದು, ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು, ಎಲ್ಲವನ್ನೂ ಸಹ ಮಾಡಿಕೊಳ್ಳಲಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಯಾವ ರೀತಿ ತಯಾರಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಜಿಲ್ಲಾ ಪಂಚಾಯತ್ ಸಿಒ ಗಾಯತ್ರಿ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಮೈಸೂರು ಅಂದ್ರೆ ಯಾವಾಗಲೂ ವಿಭಿನ್ನ, 100ಕ್ಕೂ ಹೆಚ್ಚು ವಿಶೇಷ ಮತಗಟ್ಟೆಗಳಿವೆ, ಏನು ವಿಶೇಷತೆ? ಈ ಬಾರಿ ನಾವು ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಷಯಾಧಾರಿತ ಮತಗಟ್ಟೆಗಳನ್ನು ಕೂಡ ನಾವು ಸ್ಥಾಪನೆ ಮಾಡಿದ್ದೇವೆ. ವಿವಿಧ ವಿಷಯಗಳನ್ನು ಒಳಗೊಂಡಂತೆ ಜಲ ಸಂರಕ್ಷಣೆ, ಜಾಗತಿಕ ತಾಪಮಾನ, ಪರಿಸರ ಸಂರಕ್ಷಣೆ ಮತ್ತು ವಿವಿಧ ಅಂಶಗಳನ್ನು ಒಳಗೊಂಡಂತಹ ನ್ಯೂಟ್ರಿಷನ್ ಫುಡ್ ಬಗ್ಗೆ ಆಗಲಿ ಅಥವಾ ಮಕ್ಕಳ ರಕ್ಷಣೆ ಬಗ್ಗೆ ಆಗಲಿ ಈ ರೀತಿಯ ವಿವಿಧ ಕಾರ್ಯಕ್ರಮಗಳನ್ನು ವಿಷಯಾಧಾರಿತ ಹೊಂದಿರುವಂತಹ ಸುಮಾರು 12 ಮತಗಟ್ಟೆಗಳನ್ನು ನಾವು ವಿಶೇಷವಾಗಿ ಅಲಂಕರಿಸಿದ್ದೇವೆ. 55 ಮತಗಟ್ಟೆಗಳನ್ನು ಸಖಿ ಬೂತ್ ಆಗಿ ಪರಿವರ್ತಿಸಿದ್ದೇವೆ. ಅಲ್ಲದೆ PWD ಮತಗಟ್ಟೆಗಳು 11, ವಿಶೇಷ ಚೇತನರಿಗಾಗಿ ನಾವು ಯಂಗ್ ವೋಟರ್ಸ್ಗಾಗಿ 11, ಈ ರೀತಿ ವಿವಿಧ ರೀತಿಯಲ್ಲಿ ಅಲಂಕೃತಗೊಳಿಸಿ ಮತದಾರರನ್ನು ಆಕರ್ಷಿತಗೊಳಿಸಲು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಲು ನಾವು ವಿನಂತಿಸ್ತೇವೆ. ಪ್ರಮೋದ್, ಇದು ಸಿಒ ಅವರ ಮಾತು. ಅಂದ್ರೆ ಹೆಚ್ಚಿನ ಮತದಾರರು ಬರಬೇಕು, ಮತದಾನದ ಪ್ರಮಾಣ ಹೆಚ್ಚಾಗಬೇಕು, ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಭಿನ್ನವಾಗಿ ಮತಗಟ್ಟೆಗಳನ್ನು ಸ್ಥಾಪಿಸುವಂತ ಕೆಲಸವನ್ನ ಮಾಡಲಾಗಿದೆ. ಪ್ರಮೋದ್, ಎಸ್ ರಾಮ್, ನಿಜಕ್ಕೂ ಮೈಸೂರು ಆ ವಿಚಾರದಲ್ಲಿ ತುಂಬಾ ವಿಭಿನ್ನ. ಇನ್ನು ಮಂಗಳೂರಿಗೆ ಹೋಗೋಣ. ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಈ ಬಾರಿ ಮತದಾನಕ್ಕೆ ಎಲ್ಲ ರೀತಿಯಿಂದ ತಯಾರಿಯನ್ನ ಮಾಡಿಕೊಂಡಿದೆ. ಸಹಜವಾಗಿ ಇದು ತುಂಬಾ ಸೂಕ್ಷ್ಮ ಮತಗಟ್ಟೆಗಳಿರುವಂತಹ ಕ್ಷೇತ್ರ ಕೂಡ ಇದೆ. ಪೃಥ್ವಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಗಳೂರಿನಿಂದ. ಪೃಥ್ವಿ, ಸಹಜವಾಗಿಯೇ ಸೂಕ್ಷ್ಮ ಮತಗಟ್ಟೆಗಳನ್ನ ಗುರುತಿಸಲಾಗಿದೆ. ಇಲ್ಲಿ ಯಾವ ರೀತಿ ತಯಾರಿ ನಡೀತಾ ಇದೆ? ಯಾಕಂದ್ರೆ ಮಂಗಳೂರು ಅಂದ್ರೆ ಅಲ್ಲಿನ ಸ್ಥಳೀಯವಾಗಿ ವಾತಾವರಣ ಹೇಗಿರುತ್ತೆ ಅಥವಾ ಅಲ್ಲಿನ ಲಾ ಅಂಡ್ ಆರ್ಡರ್ ವಿಚಾರಗಳ ಬಗ್ಗೆ ಅನೇಕ ಬಾರಿ ಚರ್ಚೆ ಆಗ್ತಾ ಇರುತ್ತೆ. ಈಗ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಸೂಕ್ಷ್ಮ ಮತಗಟ್ಟೆಗಳನ್ನ ಗುರುತಿಸಲಾಗಿದೆಯಾ? ಕೊನೆ ಹಂತದ ಸಿದ್ಧತೆ ಆ ವಿಚಾರದಲ್ಲಿ ಯಾವ ರೀತಿ ಇದೆ? ಭದ್ರತೆ ಹೇಗಿದೆ? ಖಂಡಿತ ಪ್ರಮೋದ್, ಇಲ್ಲಿ 171 ಸೂಕ್ಷ್ಮ ಮತಗಟ್ಟೆಗಳನ್ನು ಇವಾಗ ಗುರುತಿಸಲಾಗಿದೆ. ಅದರಲ್ಲಿ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿರುವ ಮತಗಟ್ಟೆಗಳನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡು 171 ಮತಗಟ್ಟೆಗಳು ಅತಿ ಸೂಕ್ಷ್ಮ ಅಂತೇಳಿ ಗುರುತಿಸ್ತಾ ಇರುವಂಥದ್ದು. ಅಲ್ಲಿಗೆ ವಿಶೇಷವಾದ ಒಂದು ಭದ್ರತೆಯನ್ನು ಕೊಡಲಿಕ್ಕೆ ಎಲ್ಲ ರೀತಿ ತಯಾರಿ ನಡೆದಿರುವಂಥದ್ದು. ಯಾಕೆಂತ ಹೇಳಿದ್ರೆ ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಏನು ಸೂಕ್ಷ್ಮ ಜಿಲ್ಲೆ, ಇಲ್ಲಿನ ಲೋಕಸಭಾ ಕ್ಷೇತ್ರಗಳಲ್ಲಿ ಸಾಕಷ್ಟು ಸೂಕ್ಷ್ಮ ಮತಗಟ್ಟೆಗಳಿರೋದ್ರಿಂದ ಈಗ ಭದ್ರತೆಯನ್ನು ಕೂಡ ನೋಡಬಹುದಾಗಿದೆ. ಇವತ್ತು ಮಸ್ಟರಿಂಗ್ ಕೇಂದ್ರದಲ್ಲಿ ಭದ್ರತೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಕೊನೆ ಹಂತದ ತಯಾರಿಗಳು ನಡೀತಾ ಇದೆ. ಜಿಲ್ಲೆಯ 8 ಕಡೆಗಳಲ್ಲಿ ಮಸ್ಟರಿಂಗ್ ಕಾರ್ಯ ಈಗ ನಾಳೆ ಈಗ ಆರಂಭವಾಗಿರುವಂಥದ್ದು. ಅಂದರೆ ಜಿಲ್ಲೆಯಲ್ಲಿ 18,18,127 ಮತದಾರರಿದ್ದಾರೆ. ಒಟ್ಟು 1,876 ಮತಗಟ್ಟೆಗಳಿದ್ದಾರೆ. ಅದರಲ್ಲಿ 171 ಅತಿ ಸೂಕ್ಷ್ಮ ಮತಗಟ್ಟೆಗಳಿದೆ ಮತ್ತು 1,705 ಸಾಮಾನ್ಯ ಮತಗಟ್ಟೆಗಳಿದೆ. ಮತ್ತು ಮತಗಟ್ಟೆಗಳಲ್ಲಿ 11,255 ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಮತ್ತು ಒಟ್ಟು ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ 1,500 ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಮತ್ತು ಜಿಲ್ಲೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1,600ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆಯನ್ನ ಮಾಡಿರುವಂಥದ್ದು. ಒಟ್ಟಾರೆ 3,100 ಪೊಲೀಸರನ್ನ ಈಗ ನಿಯೋಜನೆಯನ್ನ ಮಾಡಿರುವಂಥದ್ದು. ಮಸ್ಟರಿಂಗ್ ಕಾರ್ಯ ಈಗ ಆರಂಭವಾಗಿದೆ. ಇಲ್ಲಿಂದ ಎಲ್ಲ ಮಧ್ಯಾಹ್ನ ಊಟವನ್ನು ಮುಗಿಸ್ಕೊಂಡು ಎಲ್ಲ ರೀತಿಯ ಕೊನೆಯ ಹಂತದ ಮುಗಿಸ್ಕೊಂಡು ಇಲ್ಲಿಂದ ತೆರಳಲಿದ್ದಾರೆ. ಪ್ರಮೋದ್, ಥ್ಯಾಂಕ್ ಯು ಪೃಥ್ವಿ ಎಲ್ಲ ಮಾಹಿತಿಗಾಗಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.